ಸಣ್ಣ ಪುಟ್ಟ ವ್ಯಾಪಾರಿಗಳು ಟ್ಯಾಕ್ಸ್ ಹೊರೆ ಬೀಳುತ್ತಾ ಇದ್ದಂತೆ ಯುಪಿಐ ನಿಲ್ಲಿಸಿ ಸದ್ಯ ಕ್ಯಾಶ್ ಅಂಡ್ ಕ್ಯಾರಿ ಮೊರೆ ಹೋಗಿದ್ದಾರೆ. ಜಿಎಸ್ಟಿ ಹೇರಿಕೆ ವಿರೋಧಿಸಿ ರಾಜ್ಯ ಕಾರ್ಮಿಕ ಪರಿಷತ್ ಸಿಡಿದೆದ್ದಿದೆ. ಜುಲೈ 25ರಂದು ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈ ಮಧ್ಯೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕಾರ್ಯಾಗಾರ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಆದರೆ ವರ್ತಕರು ಈ ಕಾರ್ಯಾಗಾರವನ್ನು ಬಹಿಷ್ಕರಿಸಿದ್ದಾರೆ. 23-24ನೇ ತಾರೀಕು ತಮ್ಮ ಅಂಗಡಿಗಳಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡದೆ ಪ್ರತಿಭಟನೆಯನ್ನು ಪ್ರಾರಂಭಿಸ್ತಾರೆ. ಮನವರಿಕೆ ಮಾಡ್ಕೊಡ್ತೀವಿ, ನಿಮ್ಮದು ಟ್ರಾನ್ಸಾಕ್ಷನ್ ಎಷ್ಟಾಗಿದೆ, ಏನಾಗಿದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಮೊದಲೇ ಮಾಡಬೇಕಿತ್ತಲ್ವ, ಇಷ್ಟು ದಿನ ಎಲ್ಲಿ ಹೋಗಿದ್ರು? ಹಾಗಾದ್ರೆ 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ 1 ಲಕ್ಷಾಂತರ ಜನ ಸೇರಿ ಹೋರಾಟ ನಡೀತಾರೆ. ಯುಪಿಐ ಅಥವಾ ಏಕೀಕೃತ ಪಾವತಿ ವ್ಯವಸ್ಥೆ ಮೂಲಕ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಹೊರೆಯಾಗಿದ್ದು ಗೊಂದಲದ ಗೂಡಾಗಿದೆ. ವಾರ್ಷಿಕ 40 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ಸ್ ದಾಟಿದ ಸಾವಿರಾರು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ಬಂದಿದ್ದು ಟ್ಯಾಕ್ಸ್ ಕಟ್ಟಲೇಬೇಕಾದ ಪರಿಸ್ಥಿತಿ ಬಂದಿದೆ. ವಾಣಿಜ್ಯ ಇಲಾಖೆ ಜಿಎಸ್ಟಿ ವಿರುದ್ಧ ವ್ಯಾಪಾರಿಗಳು ಸಿಡಿದಿದ್ದಾರೆ. ವ್ಯಾಪಾರಿಗಳ ಹೆಗಲೇರಿದ ಜಿಎಸ್ಟಿ ಗುಮ್ಮ, ನೋಟಿಸ್. ತೆರಿಗೆ ಹೊರೆ ಖಂಡಿಸಿ ಜುಲೈ 25ರಂದು ಪ್ರತಿಭಟನೆಗೆ ಕರೆ. ಸುಮಾರು 14,000ಕ್ಕೂ ಹೆಚ್ಚು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದ್ದು ಬಿಗ್ ಶಾಕ್ ನೋಡಿದೆ. ಈ ಬೆನ್ನಲ್ಲೇ ವ್ಯಾಪಾರಿಗಳು ಸ್ಕ್ಯಾನರ್ ತೆಗೆದು ನಗದು ವ್ಯವಹಾರದ ಮೊರೆ ಹೋಗಿದ್ದಾರೆ. 2017ರಲ್ಲಿ ಜಿಎಸ್ಟಿ ಜಾರಿಯಾಗಿದ್ದು ಇದುವರೆಗೆ ವ್ಯಾಪಾರಿಗಳು ಯುಪಿಐ ಮೂಲಕ ವಹಿವಾಟು ನಡೆಸಿದ್ದಾರೆ. ಈಗ ಏಕಾಏಕಿ ಲಕ್ಷ ಟ್ಯಾಕ್ಸ್ ಕಟ್ಟಲು ನೋಟಿಸ್ ಬಂದಿದ್ದು ರಾಜ್ಯ ಕಾರ್ಮಿಕ ಪರಿಷತ್ ಬೆಂಕಿಯಾಗಿದೆ. ಹೀಗಾಗಿ ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಜುಲೈ 25ರಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ. ಸಣ್ಣ ಉದ್ದಿಮೆದಾರರಿಗೆ ಜಿಎಸ್ಟಿ ನೋಟಿಸ್ ಎಷ್ಟು ಸರಿ? ಜುಲೈ 23-24ರಂದು ಹಾಲು ಮೊಸರು ವ್ಯಾಪಾರ ಸ್ಥಗಿತ. ಸಣ್ಣ ಉದ್ದಿಮೆದಾರರಿಗೆ ಜಿಎಸ್ಟಿ ಗುಮ್ಮ ಪೀಕಲಾಟ ತಂದಿದೆ. ಜುಲೈ 25ರಂದು ಪ್ರತಿಭಟನೆ ಮೂಲಕ ಧ್ವನಿ ಎತ್ತಲು ವ್ಯಾಪಾರಿಗಳು ಸಜ್ಜಾಗಿದ್ದಾರೆ. ಜುಲೈ 23-24ರಂದು ಹಾಲಿನ ಉತ್ಪನ್ನಗಳ ಮಾರಾಟ ಮಾಡುವುದಿಲ್ಲ ಅಂತ ಕಾರ್ಮಿಕ ಪರಿಷತ್ ಮುಖಂಡ ರವಿ ಶೆಟ್ಟಿ ಬೈಂದೂರು ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. 23-24ನೇ ತಾರೀಕು ತಮ್ಮ ಅಂಗಡಿಗಳಲ್ಲಿ, ಅಂಗಡಿ ತೆರೆದಿರುತ್ತೆ, ತಮ್ಮ ಅಂಗಡಿಗಳಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ, ಹಣೆಗಾಗಿರ್ಬೋದು ಅಥವಾ ತೋಳಿಗಾಗಿರ್ಬೋದು, ಕಪ್ಪು ಪಟ್ಟಿಯನ್ನು ಧರಿಸಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡದೆ ಪ್ರತಿಭಟನೆಯನ್ನು ಪ್ರಾರಂಭಿಸ್ತಾರೆ. 25ನೇ ತಾರೀಕು ದೊಡ್ಡ ಮಟ್ಟದಲ್ಲಿ 1 ಲಕ್ಷಾಂತರ ಜನ ಸೇರಿ ಹೋರಾಟ ನಡೀತಾರೆ. ಕರ್ನಾಟಕ ರಾಜ್ಯಾದ್ಯಂತ, ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಣ್ಣ ಪುಟ್ಟ ಉದ್ದಿಮೆದಾರರು ಏನು UPIಯಲ್ಲಿ ಸ್ಕ್ಯಾನ್ ಮಾಡ್ತಾರೋ, ಅಂದರೆ SB ಅಕೌಂಟಲ್ಲಿ ಸ್ಕ್ಯಾನ್ ಮಾಡಿ ಟರ್ನ್ ಓವರ್ ಜಾಸ್ತಿ ಆದವರು ಇದ್ದಾರೋ ಅವರು ಎಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಇದು ಕೆಲವರಿಗೆ ನೋಟಿಸ್ ಬಂದಿದೆ, ಕೆಲವರಿಗೆ ನೋಟಿಸ್ ಬಂದಿಲ್ಲ, ಎಲ್ಲರಿಗೂ ಕೂಡ ನೋಟಿಸ್ ಬರುತ್ತೆ. ಅವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ವರ್ತಕರಿಗೆ ಮಾಹಿತಿ ಕಾರ್ಯಾಗಾರಕ್ಕೆ ಬರುವಂತೆ ಬುಲಾವ್. ವಾಣಿಜ್ಯ ಇಲಾಖೆ ಕಾರ್ಯಾಗಾರ ಬಹಿಷ್ಕರಿಸಿದ ವ್ಯಾಪಾರಿಗಳು. 2017ರಲ್ಲಿ ಜಿಎಸ್ಟಿ ನಿಯಮ ಜಾರಿಯಾಗಿದ್ರು ಅದೆಷ್ಟೋ ಮಂದಿಗೆ ಈ ಬಗ್ಗೆ ತಿಳಿದೇ ಇಲ್ಲ. ಈ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಾಣಿಜ್ಯ ಇಲಾಖೆ ಮಾಹಿತಿ ಕಾರ್ಯಾಗಾರ ನಡೆಸಲಿದ್ದು ವ್ಯಾಪಾರಿಗಳಿಗೆ ಬುಲಾವ್ ನೀಡಿದೆ. ಆದರೆ ನಾವು ಕಾರ್ಯಾಗಾರದಲ್ಲಿ ಭಾಗಿಯಾಗಲ್ಲ ಅಂತ ವರ್ತಕರು ಸೆಡ್ಡು ಹೊಡೆದಿದ್ದಾರೆ. ಕಳೆದ 4-5 ವರ್ಷಗಳಿಂದ ಮಾಹಿತಿ ಕಾರ್ಯಾಗಾರ ಮಾಡದೆ ಈಗ ಮಾಡ್ತಾ ಇರೋದೇಕೆ ಅನ್ನೋದು ವರ್ತಕರ ಪ್ರಶ್ನೆಯಾಗಿದೆ. ಇವರು ಬುಡಕ್ಕೆ ಬರುತ್ತೆ ಅನ್ನೋ ತರ ಅಂದ ಮೇಲೆ ಇವರು ಕಾರ್ಯಾಗಾರ ಮಾಡ್ತಿದ್ದಾರೆ. ಇದಕ್ಕೆ ಯಾರು ಕೂಡ ನಾವು ಬರೋದಿಲ್ಲ. ಯಾಕಂತ ಹೇಳಿದ್ರೆ 25ನೇ ತಾರೀಕು ಪ್ರತಿಭಟನೆಯನ್ನು ಕಾವು ಹೆಚ್ಚಾದಾಗ ಇವರು ಕಾರ್ಯಾಗಾರ ಮಾಡಿದ್ದಾರೆ. ಇದಕ್ಕೆ ನಾವು ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ. ನಾವು ಯಾರು ಕೂಡ ಇವ್ರ ಕಾರ್ಯಾಗಾರಕ್ಕೆ ಬರುವುದಿಲ್ಲ. ನೇರವಾಗಿ ಹೇಳ್ತಾ ಇದ್ದೀವಿ, ಯಾರು ಕೂಡ ಬರುವುದಿಲ್ಲ.
ಒಟ್ಟಾರೆ ವಾಣಿಜ್ಯ ಇಲಾಖೆ ಜಿಎಸ್ಟಿ ಚಾಟಿ ಬೀಸಿದ್ದು ವ್ಯಾಪಾರಿಗಳ ಮೇಲೆ ಪ್ರಹಾರ ಮಾಡ್ತಾ ಇದೆ. ಆದ್ರೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದು ತೆರಿಗೆ ವಿರೋಧಿ ಕಹಳೆ ಮತ್ತಷ್ಟು ಜೋರಾಗುವ ಸಾಧ್ಯತೆ ಹೆಚ್ಚಿದೆ. ಸತ್ತಾರ್ ಜೊತೆ ಪ್ರಗತಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.